ಮಕರ ರಾಶಿಯವರಿಗೆ ಬರೋದಾದ್ರೆ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಆರೋಗ್ಯ, ಹಣಕಾಸು ಮತ್ತೆ ರಿಲೇಶನ್ಶಿಪ್ ವಿಚಾರಕ್ಕೆ ಬರುವಂಥದ್ದು ಅಂತ. ಸೊ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಪಾಸಿಟಿವ್ ಆದಂತಹ ಕಾರ್ಡು. ನೀವು ಮಾಡಿದಂಥ ಎಲ್ಲ ಎಕ್ಸಸೈಸು, ಎಲ್ಲ ಶ್ರಮ, ನೀವು ಮಾಡಿದಂತಹ ಒಂದು ಎಫರ್ಟ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕ್ಕೆ ಅದು ನಿಮ್ಮ ಕೈ ಹಿಡಿದಿದೆ ಅಂತ ಹೇಳ್ಬೋದು. ಗುಡ್ ಫಾರ್ಚೂನ್ ಕೂಡ ಈ ಸಮಯದಲ್ಲಿ ನಿಮಗೆ ಕೈ ಹಿಡಿಯುತ್ತೆ. ಹಾಗೆಯೇ ಪಬ್ಲಿಕ್ ರಿಕಗ್ನೇಷನ್ ಸಿಗುತ್ತೆ ನಿಮಗೆ. ಹಣಕಾಸು ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಸೊ ಅವರ ಹಣಕಾಸು ಅಂತ ಬಂದರೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಕೂಡ ಇದು ಪಾಸಿಟಿವ್ ಆದಂತಹ ಕಾರ್ಡು. ನ್ಯೂಟ್ರಿಷಟ್ ಆಗಿ ಅಂದರೆ ಏನಕ್ಕೆ ಬೇಕೋ ಅದಕ್ಕೆಲ್ಲ ನಮ್ಮ ದೇಹಕ್ಕೆ ಹೇಗೆ ನ್ಯೂಟ್ರಿಷನ್ಸ್ ಬೇಕೋ ಅದೇ ರೀತಿ ಇಂಥದಕ್ಕೆ ಹಣ ಬೇಕು, ಈ ಥರದಕ್ಕೆ ಬೇಕು ಅಂತ ನೀವು ಜೆನ್ಯೂನ್ ಆಗಿ ಇಂಥದಕ್ಕೆ ಹಣ ಖರ್ಚು ಮಾಡಬೇಕಪ್ಪ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅಷ್ಟು ಹಣ ಬರೋದಕ್ಕೆ ಅವಕಾಶ 100% ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೂಪರ್. ಇನ್ನು ರಿಲೇಶನ್ಶಿಪ್ ವಿಚಾರದಲ್ಲಿ ವಿಪರೀತ ಕಾಂಪಿಟೇಷನ್. ನಿಮ್ಮ ಸ್ಪೌಸ್ ಜೊತೆಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಜೊತೆಗಿರ್ಬೋದು, ನಿಮ್ಮ ಕಲೀಗ್ಸ್ ಜೊತೆಗಿರ್ಬೋದು, ವಿಪರೀತ ಕಾಂಪಿಟೇಷನ್ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆದ್ರೆ ಈ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ. ಅದೇ ನೀವು ಟೆನ್ಷನ್ ತಗೊಂಡು ಕೆಲಸ ಮಾಡ್ತೀರಲ್ವಾ, ಹಂಗಾಗಿ ಟೆನ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮೇಜರ್ ಇಶ್ಯೂಸೇ ಇರುತ್ತೆ ಈ ಸಮಯದಲ್ಲಿ ಇದು ನಿಮ್ಮ ಒಂದು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ. ಸ್ವಲ್ಪ ಕೇರ್ಫುಲ್ ಆಗಿ ಮಕರ ರಾಶಿಯವರು ಡೀಲ್ ಮಾಡಬೇಕಾಗತ್ತೆ ರಿಲೇಶನ್ಶಿಪ್ ನಲ್ಲಿ. ಓಕೆ, ಸೊ ಇನ್ನು ಏಂಜಲ್ ಗೈಡೆನ್ಸ್ ಏನ್ ಸಿಗಬಹುದು ಮಕರ ರಾಶಿಯವರಿಗೆ? ಏಂಜಲ್ ಗೈಡೆನ್ಸ್ ಅಂತ ಬಂದಾಗ ರಿಮೈನ್ ಪಾಸಿಟಿವ್ ಅನ್ನುವಂಥದ್ದು. ಈ ಸಾರಿ ಏನ್ ಬರುತ್ತೋ ಬರಲಿ, ನನ್ನ ಮೈಂಡ್ ಸೆಟ್ನ ನಾನು ಪಾಸಿಟಿವ್ ಆಗಿ ಇಟ್ಕೋತೀನಿ ಅನ್ನುವಂಥ ಮನಸ್ಥಿತಿಲಿ ನೀವು ಮುಂದುವರೆದಾಗ ಖಂಡಿತ ಪಾಸಿಟಿವ್ ಆಗಿ ಇರೋದಕ್ಕೆ ಅವಕಾಶ ಇದೆ.